RCB ಟೀಮ್ ಏನಿದೆ ಅವರು 18 ವರ್ಷದ ನಂತರ IPL ಚಾಂಪಿಯನ್ಶಿಪ್ ಅನ್ನ ಗೆದ್ದಿದ್ದಾರೆ. ಅವರಿಗೆ ಅಭಿನಂದನೆಯನ್ನ ನನ್ನ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ಪರವಾಗಿ ಕೂಡ ನಾನು ಸಲ್ಲಿಸ್ತೇನೆ. ವಿಶೇಷವಾಗಿ ಕೊಹ್ಲಿ ಅವರು ಇಡೀ ದೇಶಕ್ಕಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಒಂದು ಮಾದರಿಯಾದಂಥ ಕ್ರೀಡಾಪಟುವಾಗಿ ಇವತ್ತು ಹೊರಹೊಮ್ಮಿದ್ದಾರೆ ಅಂತ ಹೇಳಿ ಸಂತೋಷ ಆಗುತ್ತೆ. ಯಾಕೆಂದ್ರೆ ಅವರು ಟೀಮ್ ಗೆದ್ದಂಥ ಸಂದರ್ಭದಲ್ಲಿ ಆಡಿದಂಥ ಮಾತುಗಳನ್ನು ಗಮನಿಸಿದ್ರೆ, ಅವರು 18 ವರ್ಷ ಒಂದು ಟೀಮಿಗೆ ಆಡಿದ್ದು ಎಲ್ಲ ಕ್ರೀಡಾಪಟುಗಳಿಗೆ ಒಂದು ಸಂದೇಶ ಕೊಡುತ್ತೆ. ಲಾಯಲ್ಟಿ ಅನ್ನೋದು ಒಂದು ಸಂದೇಶವನ್ನ ಅವರು ಇವತ್ತು ಕೊಟ್ಟಿದ್ದಾರೆ. ಅದರ ಜೊತೆಗೆ ಅವರ ಎಮೋಷನಲ್ ಬಾಂಡೇಜು ನನಗೆ ಬೆಂಗಳೂರು ಅಂತ ಹೇಳಿದ್ರಲ್ಲ, ಅದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ. ಸಂಜೆ ಬಹುಶಃ 4 ಗಂಟೆಗೆ ಅಂತ ಕಾಣಿಸುತ್ತೆ, ನಾವು ಸರ್ಕಾರದ ವತಿಯಿಂದ ಅವರಿಗೆ ಒಂದು ಅಭಿನಂದನೆಯನ್ನು ಕೂಡ ನಮ್ಮ ಮುಖ್ಯಮಂತ್ರಿಗಳು ಏರ್ಪಾಟ್ ಮಾಡ್ತಿದ್ದಾರೆ. ಹೇಗಿರುತ್ತೆ ಸರ್? ಗೊತ್ತಿಲ್ಲ ರೂಪುರೇಷೆಗಳು, ಅದಕ್ಕೆ ಹೊರಟಿದ್ದೆ ನಾನು ಈಗ. ಯಾಕೆಂದ್ರೆ ಪೊಲೀಸ್ ಇದು ಎಲ್ಲ ಅರೇಂಜ್ಮೆಂಟ್ಸು ಅದೆಲ್ಲ ಮಾಡಬೇಕು. ಎಲ್ಲಿ ಮಾಡೋದು ಅಂತ ಏನು ತೀರ್ಮಾನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ವಿಧಾನಸೌಧದ ಮೆಟ್ಟಲ ಮೇಲೆ ಅಂತ ಒಂದು ಸಲಹೆ ಇತ್ತು, ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ. ಇನ್ನು ಕೆಲವರು ಇಲ್ಲ ಸ್ಟೇಡಿಯಂ ಅಲ್ಲೇ ಮಾಡಿದ್ರೆ ಒಳ್ಳೇದು ಸೆಕ್ಯೂರಿಟಿ ದೃಷ್ಟಿಯಿಂದ ಅಂತೇಳಿ ಒಂದು ಸಲಹೆ ಇದೆ. ಅದು ಏನು ಯಾವ ತೀರ್ಮಾನ ಏನ್ ಮಾಡ್ತಾರೆ ಅಂತ ನೋಡ್ಬೇಕು. ಅದು ಇಲ್ಲಿ ಆದ್ರೆ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಆದ್ರೆ ಅಲ್ಲಿಂದ ಸ್ಟೇಡಿಯಂ ವರೆಗೂ ಓಪನ್ ಇದರಲ್ಲಿ ವೆಹಿಕಲ್ ಅಲ್ಲಿ ಹೋಗೋದು ಅಂತೇನೋ ಹೇಳಿದ್ದಾರೆ. ನನಗೆ ಬೆಳಿಗ್ಗೆ ನಮ್ಮ KSCA ಕಾರ್ಯದರ್ಶಿಗಳು ಬಂದು ನನಗೆ ಭೇಟಿ ಮಾಡಿದ್ರು. ಈ ರೀತಿ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ. ಮುಖ್ಯಮಂತ್ರಿಗಳು, ನೀವು ಮತ್ತು ಉಪಮುಖ್ಯಮಂತ್ರಿಗಳು, ನೀವು 3 ಜನ ಬರಬೇಕು ಹಾಗೆ ಅಂತೇಳಿ ಅರೇಂಜ್ಮೆಂಟ್ಸಿಗೆಲ್ಲ ಸ್ವಲ್ಪ ಸಹಕರಿಸಬೇಕು ಅಂತ. ಪ್ರೀ ಮೀಟಿಂಗ್ ಏನಾರು ಇದೆಯಾ ಸರ್? ಅದೇ ಈಗ ನಾನು CM ಹತ್ರ ಹೋಗಿ ಮಾತಾಡಿ ಏನು ಅರೇಂಜ್ಮೆಂಟ್ಸು, ಪೊಲೀಸ್ ವತಿಯಿಂದ ಏನು ಅರೇಂಜ್ಮೆಂಟ್ಸ್ ಮಾಡಬೇಕು ಅದಕ್ಕೆಲ್ಲ ಮಾಡೋ ಏರ್ಪಾಟ್ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೂ ಆತಂಕ ಪಡಬೇಕಾಗಿಲ್ಲ. ಮೊದಲನೇದಾಗಿ ನಾನು ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡ್ಕೊಳ್ತೇನೆ. ಯಾರು ಕಾನೂನಿನ ವಿರುದ್ಧವಾಗಿ ಕೆಲಸ ಮಾಡ್ತಾರೆ, ಯಾರು ಜನಸಮುದಾಯಕ್ಕೆ ವಿರುದ್ಧವಾದಂಥ ಕೆಲಸಗಳನ್ನು ಮಾಡ್ತಾರೆ, ಅಂಥವರಿಗೆ ಮಾತ್ರ ಆತಂಕ ಇರಬಹುದೇ. ಆದರೆ ಬಿಟ್ಟರೆ ಸಾಮಾನ್ಯ ಜನರಿಗೆ ಇದರಿಂದ ಯಾವುದೇ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ ನಾವು. ಅವರು ಆ ಭಾಗದಲ್ಲಿ ಕೆಲವರು ಇನ್ನೂ ಕೂಡ ಇಂಥ ಒಂದು ಕೋಮು ಪ್ರಚೋದನೆಯನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಇದ್ದಾರೆ ಅಂತೇಳಿ ಅವರಿಗೆ ಮಾಹಿತಿ ಇರ್ಬೋದು. ಅವರು ಒಂದಿಷ್ಟು ನೈಟ್ ರೌಂಡ್ಸನ್ನು ಹೆಚ್ಚು ಮಾಡಬೇಕು. ಮನೆಗೆ ಹೋಗಿ ಅವರನ್ನು ಒಂದು ರೀತಿಯ ಸಪೋರ್ಟಿವ್ ಆಗಿ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಅದರ ಜೊತೆಯಾಗಿ ಯಾರಾದರೂ ಅಂಥವ್ರಿದ್ರೆ ಅವರನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನೈಟ್ ರೌಂಡ್ಸನ್ನು ಮಾಡ್ತಿದ್ದಾರೆ ಅಂತೇಳಿ. ಜನಸಮುದಾಯ ಆತಂಕ ಪಡುವಂಥದ್ದು ಅಗತ್ಯ ಇಲ್ಲ. ಅವ್ರಿಗೆ ಯಾರಿಗೂ ಕೂಡ ತೊಂದರೆ ಆಗದಾಗೆ ನಾವು ನೋಡ್ಕೊಳ್ತೀವಿ ಎನ್ನುವಂಥ ಭರವಸೆಯ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಅವರು ಟಾರ್ಗೆಟ್ ಮಾಡಿ ಈ ರೀತಿ ಯಾರನ್ನು ನಾವು ಟಾರ್ಗೆಟ್ ಮಾಡೋದಕ್ಕೆ ಹೋಗೋದು. ನಾನು ಹೇಳಿದಾಗೆ ನೀವು ಸಾರ್ವಜನಿಕವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ನಡ್ಕೊಳ್ಳೋದಾದ್ರೆ ಭಯ ಯಾಕೆ? ಯಾರು ಕಾನೂನು ಬಿಟ್ಟು ಹೊರತುಪಡಿಸಿ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಭಯ ಆಗ್ಬೋದು. ಆದರೆ ಇದು ಶಾಶ್ವತವಾಗಿ ಅಂತೂ ಇರೋದಿಲ್ಲ ಅಲ್ಲ. ಈಗ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ, ಏನು ಆಂಟಿ ಕಮ್ಯುನಲ್ ಫೋರ್ಸನ್ನು ಮಾಡ್ತೇವೆ ಅಂತ ಹೇಳಿದ್ವಿ. ಬಹುಶಃ ಈ ವಾರ ಇನ್ನು 10 ಡೇಸಲ್ಲಿ ಅದನ್ನು ಲಾಂಚ್ ಮಾಡ್ತೀವಿ. ಆಗಲೂ ಕೂಡ ಕೆಲವು ರೆಸಿಸ್ಟೆನ್ಸ್ ಬಂದೇ ಬರುತ್ತೆ. ಹೌದಪ್ಪ, ನಮಗೆ ಹಾಕ್ಬೇಕಾಗಿತ್ತು ಇದು ಅಂತೇಳಿ. ಆದರೆ ನಮಗೆ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇದೆ ಅಲ್ವಾ, ಶಾಂತಿಯನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರಕ್ಕಿದೆ. ಅದಕ್ಕೆ ಅನೇಕ ಕ್ರಮಗಳನ್ನು ತಗೊಳ್ಳೇಬೇಕಾಗುತ್ತೆ, ತಗೊಳ್ತಾರೆ. ನಾವ್ಯಾರು ಇಲ್ಲಿಂದ ದಿನನಿತ್ಯ ಗಂಟೆಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದಿಲ್ಲ. ಮುಖ್ಯಮಂತ್ರಿಗಳು ಕೊಡೋದಿಲ್ಲ, ನಾನು ಕೊಡೋದಿಲ್ಲ. ಅವರು ಇಲಾಖೆಯವರು
ನಾವು ಅವ್ರನ್ನ ಕೇಳ್ತೀವಿ, ಏನ್ರಿ ಅಲ್ಲಿ ಗಲಾಟೆ ಆಗಿದೆ, ಯಾಕೆ ಗಲಾಟೆ ಆಯ್ತು, ಏನ್ ಮಾಡಿದ್ರಿ ಅಂದಾಗ ಅವರು ಅಲ್ಲಿ ಸ್ಥಳೀಯವಾಗಿ ಆ ಸ್ಪಾಟ್ನಲ್ಲಿ ಏನ್ ಮಾಡಬೇಕು ಅದನ್ನ ಅವರು ಕ್ರಮ ಮಾಡ್ತಾರೆ. ಅವರು ಅದಕ್ಕೆ ಅವರಿಗೆ ಒಂದು ಲೈಟ್ ಡೌನ್ ರೂಲ್ಸ್ಗಳಿರ್ತವೆ, ಅದ್ರ ಪ್ರಕಾರ ಮಾಡ್ತಾರೆ. ಗಡೀಪಾರು ಮಾಡಲಾಗಿದೆ ಕೆಲವರು. ಹೌದಲ್ಲ, ನಾನು ಹೇಳಿದಾಗೆ ಯಾರು ನಿಮಗೆ ಕೊಲೆ ಸುಲಿಗೆ ಈ ಥರದ್ದಕ್ಕೆಲ್ಲ ಭಾಗಿಯಾಗ್ತಾರೆ ಅಂಥವ್ರಿಗೆ ಏನು ಮಾಡಬೇಕು? ಅಂಥವ್ರು ಯಾರಾದರೂ ಇದ್ರೆ ಅವರು ಅಂತ ಸೂಚನೆಗಳು ಕಂಡು ಬಂದರೆ ಅವ್ರನ್ನ ಕೆಲವು ದಿವಸ ಮಾಡ್ತಾರೆ. ಅನಂತರ ಕಾನೂನಿದೆ, ಕಾನೂನಿನಲ್ಲಿ ಏನು ತೀರ್ಮಾನಗಳಾಗ್ತವೋ ಅದ್ರ ಪ್ರಕಾರ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.